ನಮಸ್ಕಾರ. ಜ್ಞಾನ ಮತ್ತು ವಿಜ್ಞಾನದ ಸಂಗಮವೇ ಈ ನಿಮ್ಮ ಆಯುಷ್ಮಾನ್ ಭವ ಕಾರ್ಯಕ್ರಮ. ಒತ್ತಡದ ಈ ಬದುಕಿನಲ್ಲಿ ಆರೋಗ್ಯವಂತ ಕ್ರಿಯಾಶೀಲ ಜೀವನ ನಡೆಸೋದು ನಿಜಕ್ಕೂ ಸವಾಲು. ವಿವಿಧ ಆರೋಗ್ಯ ಸಮಸ್ಯೆಗಳ ಬಗ್ಗೆ, ಆರೋಗ್ಯ ರಕ್ಷಣೆಯ ಬಗ್ಗೆ ಕಾರ್ಯಕ್ರಮದಲ್ಲಿ ತಜ್ಞ ವೈದ್ಯರು ಸಲಹೆ ಸೂಚನೆಗಳನ್ನು ನೀಡುತ್ತಾರೆ. ನೀವು ನಿಮ್ಮ ಮನೆಯಲ್ಲಿಯೇ ಕುಳಿತು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ. ನಾನು ಅಮೃತವರ್ಷಿಣಿ. ಕ್ಯಾನ್ಸರ್ ಇದು ಮಾರಣಾಂತಿಕ ರೋಗ. ಕ್ಯಾನ್ಸರ್ ಅಂದಾಕ್ಷಣ ಎಲ್ಲರಲ್ಲೂ ಹೆಚ್ಚಿನ ಭಯ ಇರುತ್ತೆ. ಹಾಗೆ ರಿಸ್ಕ್ ಇಂದ ರಿಕವರಿವರೆಗೂ ಯಾವ ರೀತಿಯ ಒಂದು ವಿಚಾರಗಳನ್ನು ಕ್ಯಾನ್ಸರ್ ಬಗ್ಗೆ ನಾವು ತಿಳ್ಕೋಬೇಕು. ಕಂಪ್ಲೀಟ್ ಆಗಿ ಕ್ಯಾನ್ಸರ್ನಿಂದ ಗುಣಮುಖರಾಗಬಹುದಾ? ಯಾವ ಸ್ಟೇಜ್ನಲ್ಲಿ ಕ್ಯಾನ್ಸರ್ನ ಡಿಟೆಕ್ಟ್ ಮಾಡೋದು ಉತ್ತಮ? ಅರ್ಲಿ ಟ್ರೀಟ್ಮೆಂಟಿಂದ ಯಾವ ರೀತಿ ಲಾಭಗಳಿದೆ? ಯಾವೆಲ್ಲ ರಿಸ್ಕ್ಗಳಿರುತ್ತೆ? ರಿಕವರಿ ಪ್ರೋಸೆಸ್ ಹೇಗೆ? ಇದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ತಾ ಹೋಗೋಣ. ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ ವಾಸವಿ ಆಸ್ಪತ್ರೆ ಬೆಂಗಳೂರಿನಿಂದ ಕನ್ಸಲ್ಟೆಂಟ್ ಮೆಡಿಕಲ್ ಆಂಕಾಲಜಿಸ್ಟ್ ಡಾಕ್ಟರ್ ಶಿವಚರಣ್ ಪಿ ವಿ ಅವರಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಗೆ ಡಾಕ್ಟರ್, ಮೊದಲಿಗೆ ಈ ಕ್ಯಾನ್ಸರ್ ಅನ್ನೋದು ಎಕ್ಸಾಕ್ಟ್ ಆಗಿ ಏನು? ಕ್ಯಾನ್ಸರ್ನಿಂದ ಯಾವ ರೀತಿಯ ಸಮಸ್ಯೆಗಳು ಆಗತ್ತೆ ಡಾಕ್ಟರ್? ಯಾರಲ್ಲಿ ಆಗಬಹುದು ಆ್ಯಂಡ್ ಯಾವೆಲ್ಲ ಕ್ಯಾನ್ಸರ್ಗಳಾಗಬಹುದು? ಕ್ಯಾನ್ಸರ್ ಪ್ರತ್ಯೇಕತಃ ಇನ್ನೇನಿಲ್ಲ. ನಮ್ಮ ದೇಹದಲ್ಲೇ ರಸಕೋಶಗಳು ಅಥವಾ ಸೆಲ್ಸ್ ಅಂತ ಹೇಳ್ತೀವಲ್ಲ, ಪ್ರತಿಯೊಂದು ಸೆಲ್ಗೆ ಒಂದು ನಾರ್ಮಲ್ ಡಿವಿಷನ್ ಮಲ್ಟಿಪ್ಲಿಕೇಶನ್ ಅನ್ನೋ ಒಂದು ಪ್ರಾಸೆಸ್ ಇರುತ್ತೆ. ಅಂದರೆ ಒಂದು ಇಷ್ಟು ನಿಯಂತ್ರಿತ ಸಮಯದಲ್ಲಿ ಪ್ರತಿ ಸೆಲ್, ಒಂದು ಸೆಲ್ 2 ಆಗಿ 3 ಆಗಿ 4 ಆಗಿ ಡಿವೈಡ್ ಆಗ್ತಾ ವಿಭಜನೆಗೊಳ್ತಾ ಹೋಗ್ತಿರುತ್ತೆ. ಹಾಗೆ ಆ ವಿಭಜನೆ ಆಗುವುದಕ್ಕೆ ಒಂದು ನಿಯಂತ್ರಿತ ಸಿಗ್ನಲ್ಸ್ ಅಂತ ಹೇಳ್ತೀವಿ, ಚೆಕ್ ಪಾಯಿಂಟ್ಸ್ ಅಂತ ಹೇಳ್ತೀವಿ. ಈ ನಿಯಂತ್ರಿತ ಸಿಗ್ನಲ್ಸ್ ಅಥವಾ ಚೆಕ್ ಪಾಯಿಂಟ್ಸ್ ಯಾವಾಗ ಕಳಚಿ ಹೋಗುತ್ತೋ ಅಂತಹ ಸೆಲ್ಸು ತುಂಬ ಬೇಗ, ತುಂಬ ಶೀಘ್ರವಾಗಿ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಹಾಗೂ ಅದಕ್ಕೆ ಕಂಟ್ರೋಲ್ ಇಲ್ಲದೆ ಮಲ್ಟಿಪ್ಲೈ ಆಗ್ತಾ, ವಿಭಜನೆ ಆಗ್ತಾ ಹೋಗುತ್ತೆ. ಹೀಗೆ ಕಂಟ್ರೋಲ್ ಇಲ್ಲದೆ ಮಲ್ಟಿಪ್ಲೈ ಆಗುವಂತಹ ಸೆಲ್ಸು ಸುಮಾರು ಗಡ್ಡೆಗಳಾಗತ್ತೆ. ಇದನ್ನೇ ನಾವು ಕ್ಯಾನ್ಸರ್ ಅಥವಾ ಕ್ಯಾನ್ಸರಸ್ ಸೆಲ್ ಅಂತ ಕರಿತೀವಿ. ಈ ಕ್ಯಾನ್ಸರಸ್ ಸೆಲ್ ಏನಂದರೆ ಪ್ರತ್ಯೇಕತಃ ನೋಡಲಿಕ್ಕೆ ತನ್ನ ಪೇರೆಂಟ್ ಸೆಲ್, ಅಂದರೆ ಯಾವ ಸೆಲ್ಲಿಂದ ಉತ್ಪತ್ತಿ ಆಗುತ್ತೋ, ಉದಾಹರಣೆಗೆ ಲಿವರ್ ಅಂತ ಇದೆ. ಲಿವರ್ ಸೆಲ್ನಿಂದ ಉತ್ಪತ್ತಿ ಬರುವಂತಹ ಕ್ಯಾನ್ಸರನ್ನು ಲಿವರ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಕೆಲವು ಸತಿ ಆ ಲಿವರ್ ಕ್ಯಾನ್ಸರ್ನ ಸೆಲ್ಲು ತನ್ನ ಪೇರೆಂಟ್ ಸೆಲ್ ಅಥವಾ ಯಾವ ಅಂಗದಿಂದ ಉತ್ಪತ್ತಿ ಆಗಿರ್ತೋ ಅದಕ್ಕೆ ಒಂದು ರೆಸೆಂಬ್ಲೆನ್ಸ್ ಇರುತ್ತೆ, ಇಲ್ಲದೆ ಇರಬಹುದು ಕೂಡ. ಸೊ ಈ ಕ್ಯಾನ್ಸರ್ ಒಂದು ಬೇಸಿಕ್ ಪ್ರಾಬ್ಲಮ್ ಏನಂದರೆ ಸೆಲ್ ಡಿವಿಷನ್, ಅನ್ಕಂಟ್ರೋಲ್ಡ್ ಸೆಲ್ ಡಿವಿಷನ್ ಅಂತ ಹೇಳ್ತೀವಿ. ಇದನ್ನು ಬಹುಶಃ ಒಂದು ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳಬೇಕಂದ್ರೆ ಇಟ್ ಈಸ್ ಲೈಕ್ ಎ ಬ್ರ್ಯಾಟ್, ಎ ಸ್ಪಾಯಿಲ್ಡ್ ಬ್ರ್ಯಾಟ್. ಒಂದು ಕಂಟ್ರೋಲ್ ಇಲ್ಲದೆ ಬೆಳೀತಿರುವಂತಹ ಒಂದು ಸೆಲ್, ಅದಕ್ಕೆ ನಿಯಂತ್ರಣ ಇರೋದಿಲ್ಲ. ಇದರಿಂದ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಬೇಸಿಕ್ಲಿ ಪ್ರತಿಯೊಂದು ಜೀವ ಕಣಕ್ಕೆ ಕೂಡ ಒಂದು ಶಕ್ತಿ ಬೇಕಾಗತ್ತೆ, ಒಂದು ಪೋಷಣೆ ಅಥವಾ ನ್ಯೂಟ್ರಿಷನ್ ಅಂತ ಹೇಳ್ತೀವಿ. ಸಾಧಾರಣವಾಗಿ ಸಹಜವಾದ ರಸಕೋಶಗಳಿಗೆ, ನಾರ್ಮಲ್ ಸೆಲ್ಸ್ಗೆ ಏನು ನ್ಯೂಟ್ರಿಷನ್ ಬೇಕಾಗುತ್ತೋ ಅದಕ್ಕೆ 10 ಪಟ್ಟು 100 ಪಟ್ಟಷ್ಟು ಕ್ಯಾನ್ಸರ್ ಸೆಲ್ಸ್ಗೆ ಬೇಕಾಗತ್ತೆ. ಸೊ ಎಲ್ಲಿ ಪ್ರಾಬ್ಲಮ್ ಬರ್ತಾಯಿದೆ ಅಂದರೆ ಯಾವ ಸೆಲ್ಸ್ ನಮ್ಮ ದೇಹದಲ್ಲಿ ಮಲ್ಟಿಪ್ಲೈ ಆಗ್ತಾ ಇರುತ್ತೋ ಅದು ನಾರ್ಮಲ್ ಸೆಲ್ಸ್ ಜೊತೆ ಕಾಂಪೀಟ್ ಮಾಡುತ್ತೆ, ಅಂದರೆ ಸ್ಪರ್ಧಿಸತ್ತೆ ತನ್ನ ಒಂದು ಆಹಾರವನ್ನು, ಊಟವನ್ನು ಹೊಂದಲಿಕ್ಕೆ. ಸೊ ಇನ್ ದ ಪ್ರಾಸೆಸ್ ನಾರ್ಮಲ್ ಸೆಲ್ಸ್ಗೆ ತೊಂದರೆ ಆಗತ್ತೆ, ನಾರ್ಮಲ್ ಸೆಲ್ಸಿಗೆ ತೊಂದರೆ ಆಗುತ್ತೆ. ಕ್ಯಾನ್ಸರ್ ಸೆಲ್ಸು ಪೈಪೋಟಿ ತಗೊಂಡು ಎಲ್ಲ ಪೋಷಣೆಯನ್ನು ತಾನು ಸ್ವೀಕರಿಸ್ತಾ ಹೋಗುತ್ತೆ. ಅದಾದ ಕಾರಣದಿಂದ ಪ್ರಧಾನವಾಗಿ ನಾವು ನೋಡಬಹುದು ಕ್ಯಾನ್ಸರ್ಸಲ್ಲಿ ಪ್ರತ್ಯೇಕತಃ ಕಾಣಿಸುವ ಒಂದು ಲಕ್ಷಣ ಏನಂದರೆ, ಫಸ್ಟ್ ಪೇಷಂಟ್ಸ್ ಬರುವಾಗ ಹೇಳೋದು, ಡಾಕ್ಟ್ರೇ ನಮಗೊಂದು 2-3 ತಿಂಗಳಿಂದ ಅಥವಾ ಸುಮಾರು ದಿನಗಳಿಂದ ಹಸುವಾಗ್ತಿಲ್ಲ, ನಮಗೆ ಗೊತ್ತಿಲ್ಲ, ಕಾರಣ ಇಲ್ಲದೆ ನಾವು ತೂಕವನ್ನು ಕಳ್ಕೊತಾ ಇದ್ದೀವಿ ಅಂತ. ಇದು ಪ್ರತ್ಯೇಕವಾಗಿ ಮೊದಲು ಕಂಡುಬರುವಂತಹ ಪ್ರಧಾನವಾದ ಲಕ್ಷಣಗಳು. ಎಸ್ ಡಾಕ್ಟರ್. ಸೊ ಡಾಕ್ಟರ್, ಈಗ ನಮ್ಮ ಭಾರತದಲ್ಲಿ ಸ್ಪೆಷಲಿ ತುಂಬ ಬಗೆಯ ಕ್ಯಾನ್ಸರ್ಗಳನ್ನು ನಾವು ಇತ್ತೀಚೆಗೆ ನೋಡ್ತಿದ್ದೀವಿ. ಸೊ ಮೋಸ್ಟ್ ಕಾಮನ್ ಟೈಪ್ ಆಫ್ ಕ್ಯಾನ್ಸರ್ಸ್ ಅಂದರೆ ದಟ್ ಟು ಇನ್ ಇಂಡಿಯಾ, ವಾಟ್ ಆರ್ ದೋಸ್ ಡಾಕ್ಟರ್? ವಾಟ್ ಟೈಪ್ ಆಫ್ ಕ್ಯಾನ್ಸರ್? ನಮ್ಮ ದೇಶದಲ್ಲಿ ಇವತ್ತಿಗೂ ಪ್ರಧಾನವಾಗಿ ನೋಡುವಂತಹ ಕ್ಯಾನ್ಸರ್ಸು ಹೆಡ್ ಆ್ಯಂಡ್ ನೆಕ್ ಮತ್ತು ಓರಲ್ ಕ್ಯಾನ್ಸರ್. ಬಾಯಿಯಿಂದ ಗಂಟ್ಲು ತನಕ ಬರುವಂತಹ ಕ್ಯಾನ್ಸರ್ಸ್ನ ಹೆಡ್ ಆ್ಯಂಡ್ ನೆಕ್ ಆ್ಯಂಡ್ ಓರಲ್ ಕ್ಯಾನ್ಸರ್ಸ್ ಅಂತ ಕರಿತೀವಿ. ಇವತ್ತಿಗೂ ಕೂಡ ನಮ್ಮ ದೇಶದಲ್ಲಿ ತಂಬಾಕು ಯಾವುದೇ ರೀತಿಯಲ್ಲಿ, ಅದು ತಂಬಾಕು ಆಗಲಿ ಸಿಗರೆಟ್ ಬೀಡಿ ಆಗಲಿ ಯಾವುದೇ ಒಂದು ರೂಪದಲ್ಲಿ ಸೇವನೆ ಮಾಡೋದು ಇವತ್ತು ರ್ಯಾಂಪೆಂಟ್ ಆಗಿದೆ. ಆದ ಕಾರಣದಿಂದ ಹೈಯೆಸ್ಟ್ ನಂಬರ್ ಆಫ್ ಕೇಸಸ್ ನಾವುಗಳು ನೋಡೋದು ಗಂಡಸರಲ್ಲಾಗಲಿ ಹೆಂಗಸರಲ್ಲಾಗಲಿ ಇಟ್ ಈಸ್ ಓರಲ್ ಕ್ಯಾನ್ಸರ್ಸ್ ಆ್ಯಂಡ್ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ಸ್ ಪ್ರತ್ಯೇಕತಃ. ಇದಲ್ಲದೆ ಲಂಗ್ ಕ್ಯಾನ್ಸರ್ಸ್, ಈಗ ಮದ್ಯಪಾನದ ಸೇವನೆ ಕೂಡ ಜಾಸ್ತಿ ಆಗ್ತಾ ಇದೆ. ಎಷ್ಟೇ ನಿಯಂತ್ರಣ ಇದ್ದರೂ ಕೂಡ ಇವತ್ತು ಕೂಡ ನಾವು ಸುಮಾರು ಕ್ಯಾನ್ಸರ್ಸ್ ರಿಲೇಟೆಡ್ ಟು ಆಲ್ಕೋಹಾಲ್ ಕನ್ಸಂಪ್ಷನ್, ಮದ್ಯದ ಕನ್ಸಂಪ್ಷನ್, ಅಂದರೆ ಲಿವರ್ ಕ್ಯಾನ್ಸರ್ ಇರಬಹುದು, ದೊಡ್ಡ ಕರಳಿನ ಅರ್ಥಾತ್ ಕೊಲಾನ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಇದೆಲ್ಲ ಸುಮಾರು ಕೇಸ್ಗಳನ್ನು ನಾವು ಕಂಡು ಬರ್ತಾ ಇದ್ದೇವೆ. ಇದಲ್ಲದೆ ಹೆಂಗಸರಲ್ಲಿ
ಬ್ರೆಸ್ಟ್ ಕ್ಯಾನ್ಸರ್, ಸ್ತನದ ಕ್ಯಾನ್ಸರ್ ಹಾಗೂ ಗರ್ಭಕೋಶದ ಕ್ಯಾನ್ಸರ್ಗಳು ಇವು ಕಾಮನ್ ಕ್ಯಾನ್ಸರ್ಸ್ ನಾವು ನೋಡೋದ್ರಲ್ಲಿ. ಎಸ್ ಡಾಕ್ಟರ್. ಸೊ ಡಾಕ್ಟರ್, ಈಗ ಯಾವುದೇ ಒಂದು ಸಮಸ್ಯೆಯ ಒಂದು ವಾರ್ನಿಂಗ್ ಸೈನ್ಸನ್ನು ನಾವು ರೂಲ್ ಔಟ್ ಮಾಡೋದು, ನೋಟ್ ಮಾಡ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕ್ಯಾನ್ಸರ್ ವಿಚಾರಕ್ಕೆ ಬಂದಾಗ ವಾಟ್ ಆರ್ ದ ಅರ್ಲಿ ವಾರ್ನಿಂಗ್ ಸೈನ್ಸ್ ದಟ್ ಪೀಪಲ್ ಶುಡಂಟ್ ಇಗ್ನೋರ್? ಕೆಲವೊಂದು ಲಕ್ಷಣಗಳಿದೆ. ಆ ಲಕ್ಷಣಗಳು ಏನಂದರೆ, ಒಂದು, ನಮಗೆ ಗೊತ್ತಿಲ್ಲದ ಹಾಗೆ ಈಗ ಪೇಷಂಟ್ ಬಂದು ಹೇಳ್ತಾರೆ, ಡಾಕ್ಟ್ರೇ ನಮಗೆ ಯಾಕೋ ಹಸುವಾಗ್ತಿಲ್ಲ ಈಚೆಗೆ, ಕೆಲವು ವಾರಗಳಾಗಬಹುದು, ತಿಂಗಳುಗಳಾಗಬಹುದು. ಎರಡನೇದು, ತೂಕ ಕಳ್ಕೊತಾ ಇದ್ದೇವೆ. ತೂಕ ಕಳ್ಕೊಳ್ಳೋದು ಅಂದರೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಅವ್ರು ಹಾಕ್ಕೊಳ್ತಿದ್ದ ಉಡುಪುಗಳು, ಬಟ್ಟೆ ಅಕಸ್ಮಾತಾಗಿ ಅದು ಲೂಸ್ ಆಗಿಬಿಟ್ಟಿದೆ ಡಾಕ್ಟ್ರೇ, ನಮಗೆ ಜೀರ್ಣವಾಗ್ತಾ ಇದೆ ಅಂತ ಹೇಳ್ತಾರೆ, ಬಟ್ಟೆಗಳು ಲೂಸ್ ಆಗ್ತಿದೆ ಅಂತ. ಮೂರನೇದಾಗಿ, ನಮಗೆ ಊಟ ಸೇರ್ತಿಲ್ಲ. ಇನ್ನೊಂದೇನೆಂದರೆ, ಮೈ ಮೇಲೆ ಏನಾದರೂ ಗಡ್ಡೆಯೋ ಮಚ್ಚೆಯೋ ಏನಾದರೂ ಕಂಡು ಬಂದಲ್ಲಿ, ಲಾಂಗ್ ಸ್ಟ್ಯಾಂಡಿಂಗ್ ಸ್ವೆಲ್ಲಿಂಗ್ ಆರ್ ಮೋಲ್ ಅಥವಾ ಮಚ್ಚೆ ಅಂತ ಹೇಳ್ತೀವಿ. ಈಗ ಗಡ್ಡೆ ಹೆಂಗಂದರೆ, ಅದು ಸ್ತನದಲ್ಲಾಗಬಹುದು ಅಥವಾ ಎಲ್ಲಾದರೂ ಹೆಡ್ ಆ್ಯಂಡ್ ನೆಕ್ಕಲ್ಲಿ, ಕತ್ತಿನಲ್ಲೋ ಮುಖದಲ್ಲೋ ಯಾವುದೋ ದೇಹದ ಒಂದು ಭಾಗದಲ್ಲಿ ಒಂದು ಗಡ್ಡೆ ಇರುತ್ತೆ. ಆ ಗಡ್ಡೆ ಅಕಸ್ಮಾತಾಗಿ ಸುಮಾರು ತಿಂಗಳುಗಳು ವರ್ಷಗಳು ಇಲ್ಲದೆ ಇರೋದು ಒಂದು ಗಡ್ಡೆ ಕಂಡು ಬರೋದು. ಎರಡನೇದಾಗಿ, ಯಾವುದಾದ್ರೂ ಒಂದು ಸುಮಾರು ಕಾಲದ ಸುದೀರ್ಘ ಕಾಲಕ್ಕೆ ಇರುವಂತಹ ಒಂದು ಗಡ್ಡೆ ಅಕಸ್ಮಾತಾಗಿ ಅದರ ಪ್ರಮಾಣದಲ್ಲಿ ಏರುವಿಕೆ ಆಗೋದು. ಅಂದರೆ ಗಡ್ಡೆ ಸಡನ್ನಾಗಿ ದೊಡ್ಡದಾಗ್ತಿದೆ ಡಾಕ್ಟ್ರೇ, ಒಂದು 3-4 ವಾರಗಳಲ್ಲೇ ಒಂದು ಚಿಕ್ಕ ಒಂದು ಕಡಲೆ ಬೀಜದಷ್ಟು ಪ್ರಮಾಣದಲ್ಲಿದ್ದ ಒಂದು ಗಡ್ಡೆ ಈಗ ಒಂದು ನಿಂಬೆಹಣ್ಣಷ್ಟಾಗಿದೆ ಅಂತ ಹೇಳಿದ್ರೆ, ಆಲ್ ದೋಸ್ ಥಿಂಗ್ಸ್ ಆರ್ ಸಸ್ಪೀಷಿಯಸ್. ಅದನ್ನು ನಾವು ಒಂದು ಕ್ಯಾನ್ಸರ್ನ ಒಂದು ಇದರಲ್ಲಿ ಗಣನೆಯಾಗಿ ತೊಗೊಬೇಕಾಗ್ತದೆ. ಇದಲ್ಲದೆ ಮಚ್ಚೆ, ಈ ಮಚ್ಚೆದು ಒಂದು ಇದೇನಂದರೆ, ನಮ್ಮ ದೇಶದಲ್ಲಿ ಅದೃಷ್ಟ ಮಚ್ಚೆ, ಅದೃಷ್ಟ ಚುಕ್ಕೆ ಅಂತ ಒಂದು ಕಾನ್ಸೆಪ್ಟ್ ಇದೆ. ಮಚ್ಚೆ ಇದ್ದರೆ ಅಕಸ್ಮಾತಾಗಿ ಮಚ್ಚೆ ಯಾವುದಾದ್ರೂ ದೊಡ್ಡದಾಗ್ತಾ ಇದ್ದರೆ ನಮಗೆ ಅದೃಷ್ಟ ಜಾಸ್ತಿ ಆಗತ್ತೆ ಅಂತ ಅನ್ಕೊತಾರೆ. ಆದರೆ ಬೈ ದ ಟೈಮ್ ದೇ ಕಮ್ ಟು ಅಸ್ ನೋಡಿದ್ರೆ ಅದು ಕ್ಯಾನ್ಸರಸ್ ಆಗಿ ಪರಿವರ್ತನೆ ಆಗಿರುತ್ತೆ. ಅದನ್ನು ಮೆಲನೋಮಾ ಅಂತ ಕರಿತೀವಿ. ಸೊ ಡಾಕ್ಟರ್, ಈಗ ಕ್ಯಾನ್ಸರ್ ಅಂದಾಗ ಎಷ್ಟೋ ಜನ ಅನ್ಕೊಳ್ಳೋದು ಇಟ್ ಇಸ್ ಆಲ್ವೇಸ್ ಹೆರಿಡಿಟರಿ, ಫ್ಯಾಮಿಲಿಯಲ್ಲಿ ಯಾರಿಗೋ ಇತ್ತು ಅಥವಾ ಜೀನ್ಸಲ್ಲಿ ಕ್ಯಾರಿ ಆಗ್ತಾ ಇದೆ ಅಂತಂದರೆ ಜೆನೆಟಿಕಲಿ ಪಾಸ್ ಆನ್ ಆಗೋ ಚಾನ್ಸಸ್ ಇರುತ್ತೆ, ಇಟ್ಸ್ ಹೆರಿಡಿಟಿ ಅಂತ ಹೇಳ್ತಾರೆ. ಸೊ ಇಸ್ ಇಟ್ ಆಲ್ವೇಸ್ ಹೆರಿಡಿಟರಿ ಆರ್ ಲೈಫ್ ಸ್ಟೈಲ್ ಚೇಂಜಸ್ಸಿಂದನೂ ಕೂಡ ಕ್ಯಾನ್ಸರ್ ಬರುವ ಸಾಧ್ಯತೆಗಳು ಇದೆಯಾ ಡಾಕ್ಟರ್? ವೆರಿ ಗುಡ್ ಕ್ವೆಶನ್. ಕರೆಕ್ಟಾಗಿ ಹೇಳಬೇಕಂದ್ರೆ, ಹೆರಿಡಿಟರಿ ಕ್ಯಾನ್ಸರ್ಸ್ ಅಂತ ತೊಗೊಂಡ್ರೆ ಒಂದು 5 to 10% ಮಾತ್ರ ಹೆರಿಡಿಟರಿ ಕ್ಯಾನ್ಸರ್ಸ್ ಅಂತ ತೊಗೊತೀವಿ. ಇನ್ನು 80-90% ನಾವು ಏನು ಕೇಸಸ್ಗಳು ನೋಡ್ತೀವೋ ದೇ ಆರ್ ನಾನ್ ಹೆರಿಡಿಟರಿ ಕ್ಯಾನ್ಸರ್ ಆರ್ ಲೈಫ್ ಸ್ಟೈಲ್ ರಿಲೇಟೆಡ್ ಆರ್ ಅದರ್ ಫ್ಯಾಕ್ಟರ್ ರಿಲೇಟೆಡ್ ಕ್ಯಾನ್ಸರ್ಸ್. ಇದರಲ್ಲಿ ನಾವು ಫಸ್ಟ್ ನಾನು ಹೆರಿಡಿಟ್ರಿ ಕ್ಯಾನ್ಸರ್ ಬಗ್ಗೆ ಹೇಳ್ತೀನಿ, ತಾವು ಕೇಳಿದ್ರಿಂದ. ಈ ಹೆರಿಡಿಟ್ರಿ ಕ್ಯಾನ್ಸರಲ್ಲಿ 3 ಪ್ರಧಾನ ಲಕ್ಷಣಗಳನ್ನು ನಾವು ನೋಡ್ತೀವಿ. ಒಂದು, ಕುಟುಂಬದಲ್ಲಿರೋ ಮಲ್ಟಿಪಲ್ ಮೆಂಬರ್ಸ್ನಲ್ಲಿ ಈ ಕ್ಯಾನ್ಸರ್ನ ಇನ್ವಾಲ್ವ್ಮೆಂಟ್ ಇರುತ್ತೆ. ಅಂದರೆ ಅದು ತಂದೆಗಾಗಲಿ ತಾಯಿಗಾಗಲಿ ಅಥವಾ ಅವರ ಪೂರ್ವಿಕರಿಗೆ, ತಾತ ಅಜ್ಜಿನೋ ಸೋದರ ಮಾವ ಸೋದರತೆ ಯಾರೇ ಆಗಲಿ, ಅಥವಾ ದೊಡ್ಡಪ್ಪ ಚಿಕ್ಕಪ್ಪ ದೊಡ್ಡಮ್ಮ ಚಿಕ್ಕಮ್ಮ, ಹೀಗೆ ಒಂದು ಫ್ಯಾಮಿಲಿ ಟ್ರೀಯಲ್ಲಿ ಸವಿಸ್ತಾರವಾಗಿ ಒಬ್ಬರಲ್ಲದೆ 2-3 ಜನರ ಮೇಲೆ ಅಂತಹ ಕ್ಯಾನ್ಸರನ್ನು ಕಂಡು ಬರ್ತೇವೆ, ಮೊದಲನೇದಾಗಿ. ಎರಡನೇದಾಗಿ, ಇಂತಹ ಕ್ಯಾನ್ಸರ್ ಸಾಧಾರಣವಾಗಿ ಹೆರಿಡಿಟ್ರಿ ಕ್ಯಾನ್ಸರ್ಸ್ ಅರ್ಲಿ ಇನ್ ಆನ್ಸೆಟ್ ಅಂತ ಇರುತ್ತೆ. ಅಂದರೆ ಬಹುಶಃ ಜೀವನದಲ್ಲಿ ಅರ್ಲಿ ಇನ್ ಏಜ್ ದೇ ಗೆಟ್ ಸಚ್ ಕ್ಯಾನ್ಸರ್ಸ್. ಮೂರನೇದಾಗಿ, ಒಂದಕ್ಕಿಂತ ಜಾಸ್ತಿ ಕ್ಯಾನ್ಸರ್ಗಳಿರುತ್ತೆ. ಸುಮಾರು ಇಂತಹ ನಾವು ಹೇಳುವಂಥ ಹೆರಿಡಿಟ್ರಿ ಕ್ಯಾನ್ಸರ್ಸ್ ಆರ್ ಮೋರ್ ಲೈಕ್ ಕ್ಯಾನ್ಸರ್ ಸಿಂಡ್ರೋಮ್ಸ್ ಥರ, ಒಂದು ಬುತ್ತಿಗೆ ಥರ ಬರುತ್ತೆ. ಒಂದೇ ಒಂದು ಆರ್ಗನ್ ಕ್ಯಾನ್ಸರ್ ಅಂತ ಸುಮಾರು ಸತಿ ಪ್ರತ್ಯೇಕವಾಗಿರಲ್ಲ. ಇಟ್ ವುಡ್ ಹ್ಯಾವ್ ಹ್ಯಾಡ್ ಮಲ್ಟಿಪಲ್ ಆರ್ಗನ್ ಇನ್ವಾಲ್ವ್ಮೆಂಟ್ ವಿತ್ ಮಲ್ಟಿಪಲ್ ಕ್ಯಾನ್ಸರ್ಸ್ ದೇರ್ ವಿತ್ ಇನ್. ಸೊ ಇದು ಹೆರಿಡಿಟ್ರಿ ಕ್ಯಾನ್ಸರ್ಸ್ ಅಂತ ಹೇಳ್ತೀವಿ. ನಾನ್ ಹೆರಿಡಿಟ್ರಿ ಅಂದರೆ, ಅಥವಾ ನಮ್ಮ ಲೈಫ್ ಸ್ಟೈಲ್ ರಿಲೇಟೆಡ್, ದಿಸ್ ಫಾರ್ಮ್ ದ ಬ್ರಂಟ್ ಆಫ್ ದಿ ಎಂಟೈರ್ ಕ್ಯಾನ್ಸರ್ಸ್. ಸೊ ನಾನ್ ಹೆರಿಡಿಟ್ರಿ ಕ್ಯಾನ್ಸರ್ಸ್ ಅಂದರೆ ಕ್ಯಾನ್ ಬಿ ಅಟ್ರಿಬ್ಯೂಟೆಡ್ ಟು ಅವರ್ ಲೈಫ್ ಸ್ಟೈಲ್ ಚೇಂಜಸ್, ದಟ್ ಈಸ್ ನಮ್ಮ ಆಹಾರ ವಿಹಾರ ವಿಚಾರ, ಡಯಟ್, ನಮ್ಮ ಊಟ, ಒಬೆಸಿಟಿ, ಹೆಕ್ಟಿಕ್ ಲೈಫ್ ಶೆಡ್ಯೂಲ್, ಮೀಟಿಂಗ್ ದಿ ಟೈಮ್ ಲೈನ್ಸ್ ಅಂತ ಏನೇನೋ ಎಲ್ಲ ಹೇಳ್ತೀವಲ್ಲ. ದೀಸ್ ಆರ್ ಆಲ್ ಸಮ್ ಆಫ್ ದ ಫ್ಯಾಕ್ಟರ್ಸ್ ದಟ್ ವಿಲ್ ಆ್ಯಕ್ಚುಲಿ ಇಂಪಿಂಚ್ ಆರ್ ವಿಲ್ ಪ್ರೆಷರೈಸ್ ದ ಬಾಡಿ. ಅಂದರೆ ನಮ್ಮ ದೇಹದ ಆರ್ಗನ್ ಸಿಸ್ಟಮ್ಸ್ ಮೇಲೆ ಒತ್ತಡ ಬೀಳುತ್ತೆ. ಸೊ ಎಟ್ ದಿಸ್ ಪಾಯಿಂಟ್ ಐ ವುಡ್ ಲೈಕ್ ಟು ಬ್ರಿಂಗ್ ಇನ್ ಎ ಕಾನ್ಸೆಪ್ಟ್ ಕಾಲ್ಡ್ ಆಸ್, ಪ್ರತಿಯೊಬ್ಬರ ದೇಹದಲ್ಲಿ ಕ್ಯಾನ್ಸರ್ ಫಾರ್ಮಿಂಗ್ ಜೀನ್ಸ್ ಆ್ಯಂಡ್ ಆ್ಯಂಟಿ ಕ್ಯಾನ್ಸರ್ ಜೀನ್ಸ್ ಅಂತ ಇರುತ್ತೆ ಪ್ರತಿಯೊಬ್ಬರಲ್ಲಿ. ಅದನ್ನು ಕ್ಯಾನ್ಸರ್ ಫಾರ್ಮಿಂಗ್ ಜೀನ್ಸ್ನ ಪ್ರೋಟೋ ಆಂಕೋಜೀನ್ಸ್ ಅಂತ ಕರಿತೀವಿ. ಅಥವಾ ಇನ್ ಸಿಂಪಲ್ ಲ್ಯಾಂಗ್ವೇಜ್ ಲೆಟ್ ಅಸ್ ಸೇ ದೋಸ್ ಜೀನ್ಸ್ ವಿಚ್ ಪ್ರಮೋಟ್ ಕ್ಯಾನ್ಸರ್ಸ್, ಫಾರ್ಮೇಷನ್ ಆಫ್ ಕ್ಯಾನ್ಸರ್ಸ್, ಆ್ಯಂಡ್ ದೋಸ್ ಜೀನ್ಸ್ ವಿಚ್ ಸಪ್ರೆಸ್ ದ ಕ್ಯಾನ್ಸರ್ಸ್.
ಸೊ ಈ ಎರಡು ಸಮತುಲನದಲ್ಲಿರುತ್ತೆ ನಮ್ಮ ದೇಹದಲ್ಲಿ ಈಕ್ವಿಲಿಬ್ರಿಯಮ್ಮಲ್ಲಿ. ಈ ಈಕ್ವಿಲಿಬ್ರಿಯಮ್, ಈ ಸಮತುಲನ ಯಾವಾಗ ಡಿಸ್ರಪ್ಟ್ ಆಗುತ್ತೋ ಆವಾಗ ಕ್ಯಾನ್ಸರ್ ಡೆವಲಪ್ ಆಗುತ್ತೆ. ಸೊ ವಿ ಕ್ಯಾನ್ ಸೇ ಸಮಥಿಂಗ್ ಲೈಕ್ ಆಸ್ ದ ಜೀನ್ಸ್ ಈ ಸಮಥಿಂಗ್ ಲೈಕ್ ಯು ಆರ್ ಲೋಡಿಂಗ್ ದ ಗನ್. The external factors that we see in the environment, that is smoking, alcoholism, ಅಥವಾ ಇನ್ಫೆಕ್ಷನ್ಸ್, ಲೈಫ್ ಸ್ಟೈಲ್ ಎಲ್ಲ, ಇಟ್ಸ್ ಲೈಕ್ ಪುಲ್ಲಿಂಗ್ ದ ಟ್ರಿಗರ್. ಎಸ್ ಡಾಕ್ಟರ್, ಮತ್ತಷ್ಟು ವಿಚಾರಗಳನ್ನು ತಿಳ್ಕೊತೀನಿ. ಒಂದು ಬ್ರೇಕ್ ತೊಗೊಂಡು ಬರೋಣ. ಅದಕ್ಕೂ ಮುನ್ನ ಆಯುಷ್ಮಾನ್ ಭವ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಆಯುಷ್ಮಾನ್ ಭವ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಈಗ ಕ್ಯಾನ್ಸರ್ ವಿಚಾರದಲ್ಲಿ ಅರ್ಲಿ ಡಿಟೆಕ್ಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ರಿಕವರಿ ಪ್ರೋಸೆಸ್ಗಾಗಿರಬಹುದು ಅಥವಾ ಅರ್ಲಿ ಡಿಟೆಕ್ಷನಿಂದ ಅದನ್ನು ತಡೆಯೋಕ್ಕಾಗಿರಬಹುದು ಡಾಕ್ಟರ್? ಓಕೆ, ಗುಡ್ ಕ್ವೆಶನ್. ಸೊ ಅರ್ಲಿ ಡಿಟೆಕ್ಷನ್ ಈಸ್ ದ ಕೀ ಫಾರ್ ಗಿವಿಂಗ್ ಗುಡ್ ಕಂಟ್ರೋಲ್ ಫಾರ್ ಮೆನಿ ಆಫ್ ದ ಕ್ಯಾನ್ಸರ್ಸ್. ಇನ್ಫ್ಯಾಕ್ಟ್ ತಾವುಗಳು ಕೇಳಿರಬಹುದು, ಸುಮಾರು ಜನ ನಮ್ಮ ಹತ್ತಿರಕ್ಕೆ ಬರೋ ಅಷ್ಟೊತ್ತಿಗೆ ಕ್ಯಾನ್ಸರ್ಸ್ ಅಡ್ವಾನ್ಸ್ ಸ್ಟೇಜಲ್ಲಿದೆ ಅಥವಾ ಟರ್ಮಿನಲ್ ಸ್ಟೇಜಲ್ಲಿದೆ, ಲಾಸ್ಟ್ ಸ್ಟೇಜಲ್ಲಿದೆ ಅಂತ ನೀವೆಲ್ಲ ಕೇಳ್ತಾ ಇದ್ದಿರ್ತೀರಿ. ಈ ಲಾಸ್ಟ್ ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ ಸುಮಾರು ಹರಡ್ಕೊಂಡಿರುತ್ತೆ, ಅದರದೇ ಆದ ಕಾಂಪ್ಲಿಕೇಶನ್ಸ್ ಆಗಿರುತ್ತೆ. ಸೊ ಪ್ರತ್ಯೇಕತಃ ಒಂದು ಯು ಕಾಂಟ್ ಸ್ಕೂಪ್ ಆಫ್ ದ ಪ್ರಾಬ್ಲಮ್, ಅದನ್ನು ತೆಗಿಯೋಕ್ಕೆ ಬೇರೆ ಸಮೇತ ತೆಗಿಯೋಕ್ಕೆ ಆಗಲ್ಲ. ಅರ್ಲಿ ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ ಅದೊಂದು ಪ್ರಾರಂಭಿಕ ಸ್ಥಿತಿಯಲ್ಲಿದ್ದಾಗ ಎಷ್ಟಾಗುತ್ತೋ ಅಷ್ಟು ಅದನ್ನು ಸಮೂಲವಾಗಿ ನಿರ್ಮೂಲನೆ ಮಾಡಬಹುದು. ಬಹುಶಃ ಹಳೆಯ ಕಾಲದಲ್ಲಿ ಅವೇರ್ನೆಸ್ ಕಮ್ಮಿ ಇದ್ದಿದ್ದರಿಂದ ಕ್ಯಾನ್ಸರ್ಸ್ ಬಗ್ಗೆ ಬಹುಶಃ ಬರೋದೆಲ್ಲ ಹೆಚ್ಚು ಕಮ್ಮಿ ಅಡ್ವಾನ್ಸ್ಡ್ ಇದರಲ್ಲಿ ಇರ್ತಿತ್ತು. ನಾವು ವಿತ್ ದಿ ಇಂಪ್ರೂವ್ಮೆಂಟ್ ಇನ್ ಟೆಕ್ನಾಲಜಿ, ಪ್ರಾಬ್ಲಿ ಇಂಟರ್ನೆಟ್ ನಾಲೆಡ್ಜ್ ಆರ್ ವಾಟ್ ಎವರ್ ಇಟ್ ಈಸ್, ಅವೇರ್ನೆಸ್ ಬೆಳೀತಾ ಬರ್ತಿದೆ. ಸೊ ಅದರಿಂದ ಎಲ್ರಿಗೂ ಕೂಡ ಅರ್ಲಿ ಡಿಟೆಕ್ಷನ್ ಅಂದರೆ ತಪಾಸಣೆ ಮಾಡಿಸ್ಕೊಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಬರ್ತಾ ಇದೆ. ಸೊ ಈ ತಪಾಸಣೆಯ ಒಂದು ಮುಖ್ಯ ರೋಲ್ ಅಂದರೆ, ಒಂದು ಎಕ್ಸಾಂಪಲನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಈಗ ಬ್ರೆಸ್ಟ್ ಕ್ಯಾನ್ಸರ್ ಸ್ಟಿಲ್ ದೇ ಆರ್ ಒನ್ ಆಫ್ ದಿ ಲೀಡಿಂಗ್ ಕ್ಯಾನ್ಸರ್ಸ್ ಇನ್ ಫೀಮೇಲ್ಸ್. ಸೊ ಈಗ ಎಲ್ಲ ಮ್ಯಾಮೋಗ್ರಾಮ್ ಅಂತ ಒಂದು ಟೆಕ್ನಿಕ್ ಇದೆ, ಅಥವಾ ಥರ್ಮಲ್ ಮ್ಯಾಮೋಗ್ರಫಿ ಅಂತ ಸುಮಾರು ಮ್ಯಾಮೋಗ್ರಾಮ್ ಇತ್ಯಾದಿ ಟೆಕ್ನಿಕ್ಗಳಿದೆ. ಸೊ ಇಫ್ ದೇ ಪಿಕಪ್ ಸಮ್ ಲೀಷನ್ಸ್, ಅದನ್ನು ಗ್ರೇಡ್ ಮಾಡಲಾಗತ್ತೆ ರೇಡಿಯೋಲಾಜಿಕಲಿ, ಇದು ಪ್ರೀ ಕ್ಯಾನ್ಸರಸ್ಸಾ ಅಥವಾ ಕ್ಯಾನ್ಸರಸ್ಸಾ ಆರ್ ಸಸ್ಪೆಕ್ಟೆಡ್ ಟು ಬಿ ಎ ಕ್ಯಾನ್ಸರ ಅಂತ. ಸೊ ಅದರಿಂದ ವಿ ಕ್ಯಾನ್ ನಿಪ್ ಆಫ್ ದಿ ಕಂಡೀಷನ್ ಎಟ್ ದ ಲೆವೆಲ್ ಆಫ್ ಬಡ್, ಅಂದರೆ ಮೊಳಕೆ ಆಗಿದ್ವಾಗಲೇ ಅದನ್ನು ಕಿತ್ತು ಹಾಕ್ಬಿಡ್ಬೋದು. ಇಫ್ ದೇರ್ ಇಸ್ ಸಮ್ ಲೀಷನ್ ದಟ್ ಈಸ್ ಸಸ್ಪೀಷಿಯಸ್, ಅದನ್ನು ಇಮಿಡಿಯೇಟ್ ಟೆಸ್ಟಿಂಗ್ ಮಾಡಿಸಿದ್ದಲ್ಲಿ, ಇಫ್ ಇಟ್ ಈಸ್ ಇನ್ ಅರ್ಲಿ ಸ್ಟೇಜ್, ಎಸ್ಪೆಷಲಿ ಫ್ಯೂ ಕ್ಯಾನ್ಸರ್ಸ್ ಲೈಕ್ ಬ್ರೆಸ್ಟ್ ಕ್ಯಾನ್ಸರ್ಸ್ ಆ್ಯಂಡ್ ಆಲ್, ಸ್ಟೇಜ್ 1 ಸ್ಟೇಜ್ 2 ಆ್ಯಂಡ್ ಆಲ್, ದೇ ಹ್ಯಾವ್ ಎಕ್ಸಲೆಂಟ್ ಕಂಟ್ರೋಲ್. ಸುಮಾರು ನಾವು ಕೆಲವು ಕೇಸಸ್ ಎಲ್ಲ ಸ್ಟೇಜ್ 1 ಸ್ಟೇಜ್ 2 ಅಲ್ಲೆಲ್ಲ ಚಿಕಿತ್ಸೆ ಎಲ್ಲ ಕೊಟ್ಟು ವಿ ಹ್ಯಾವ್ ಪೇಷಂಟ್ಸ್ ಲಿವಿಂಗ್ ಫಾರ್ ಮೋರ್ ದ್ಯಾನ್ 2 to 3 decades. ಸುಮಾರೆಲ್ಲ ಚೆನ್ನಾಗಿದ್ದಾರೆ. ಸೊ ಅರ್ಲಿ ಡಿಟೆಕ್ಷನ್ ಈಸ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್. Next thing I would like to put here is for gynecological cancers, the next example would be something called as pap smear. A simple pap smear, it is not a painful condition, painful procedure, I am sorry. It's not a painful procedure. ಆ ಒಂದು ಚಿಕ್ಕ ಪ್ರೊಸೀಜರನ್ನು ಮಾಡಿಸ್ಕೊಂಡಿದ್ದಲ್ಲಿ ನಮಗೆ ಗರ್ಭಕೋಶದಲ್ಲಿ ಆ ಸೆಲ್ಸ್ ಇರುತ್ತಲ್ಲ, ಅದು ಕ್ಯಾನ್ಸರಸ್ಸಾ ಪ್ರೀ ಕ್ಯಾನ್ಸರಸ್ ಅನ್ನೋದು ಸುಮಾರು ಮಟ್ಟಿಗೆ ನಾವು ಅದನ್ನು ಕಂಡುಹಿಡಿಯಬಹುದು. ಆ್ಯಂಡ್ ಅದು ಅರ್ಲಿ ಸ್ಟೇಜಲ್ಲಿ ಇದ್ದಲ್ಲಿ, ಕಂಡುಹಿಡಿದಿದ್ದಲ್ಲಿ, ಅದಕ್ಕೆ ತಕ್ಕ ಚಿಕಿತ್ಸೆ ಕೊಟ್ಟಲ್ಲಿ ಡೆಫಿನೆಟ್ಲಿ ದಿಲ್ ವಿಲ್ ಬಿ ಎ ವೆರಿ ಗುಡ್ ಕಂಟ್ರೋಲ್ ಟು ದ ಡಿಸೀಸ್. ಸೊ ಇದರಿಂದ ಹೆಂಗಂದರೆ ನಮಗೆ ವಿ ಆರ್ ಆ್ಯಡಿಂಗ್ ಲೈಫ್ ಟು ದಿ ಇಯರ್ಸ್ in such patients. We are giving them a good qualitative life also by that. Thereby probably ಈ ಅರ್ಲಿ ತಪಾಸಣೆಯಿಂದ ಎಲ್ಲ ಒಂದು ಅನುಕೂಲ ಏನಂದರೆ ದಿ ಸ್ಟಿಗ್ಮಾ ಅಸೋಸಿಯೇಟೆಡ್ ವಿತ್ ಕ್ಯಾನ್ಸರ್ ಮಾರಕ ಅನ್ನೋದನ್ನು ನಾವು ತೆಗಿಬಹುದು. ಎಸ್ ಡಾಕ್ಟರ್. ಸೊ ಡಾಕ್ಟರ್, ಈಗ ಈ ಕ್ಯಾನ್ಸರಲ್ಲಿ ಕೆಲವೊಂದಷ್ಟು ಮೇಜರ್ ರಿಸ್ಕ್ ಫ್ಯಾಕ್ಟರ್ಗಳನ್ನು ನಾವು ನೋಡೋದಾದರೆ, ವಿಚ್ ಇನ್ಕ್ರೀಸ್ ದ ರಿಸ್ಕ್ ಆಫ್ ಕ್ಯಾನ್ಸರ್ ಡೆವಲಪಿಂಗ್ ಅಂತ, ನಾವು ಕ್ಯಾನ್ಸರ್ ಸೆಲ್ಗಳು ಡೆವಲಪ್ ಆಗೋದನ್ನು. ಸೊ ವಾಟ್ ಆರ್ ದೋಸ್ ಡಾಕ್ಟರ್? ಅಂತಹ ಮೇಜರ್ ರಿಸ್ಕ್ಗಳು ಏನಿರುತ್ತೆ ಆ್ಯಂಡ್ ಹೌ ಟು ಅವಾಯ್ಡ್ ದೋಸ್? ಓಕೆ, ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ಈಗ 2 ಥರ ಇದೆ. ಇದರಲ್ಲಿ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಆ್ಯಂಡ್ ನಾನ್ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ನಾನ್ ಮಾಡಿಫೈಯಬಲಲ್ಲಿ ಆಬ್ವಿಯಸ್ಲಿ ಒನ್ ಈಸ್ ಏಜ್, ಅದನ್ನು ನಾವು ವಿ ಕಾಂಟ್ ರಿವರ್ಸ್ ದ ಏಜ್. ಎರಡನೇದು ಜೆನೆಟಿಕ್ ಕಾಂಪೋಸಿಷನ್, ವಿ ಕಾಂಟ್ ಚೇಂಜ್ ದ ಜೆನೆಟಿಕ್ ಕಾಂಪೋಸಿಷನ್ ಇಫ್ ದೇರ್ ಇಸ್ ಸಮ್ ಮ್ಯೂಟೇಷನ್ ಆರ್ ಸಮಥಿಂಗ್ ದಟ್ ಈಸ್ ಕ್ಯಾರಿಡ್ ಇನ್ ಅವರ್ ಜೀನ್ಸ್. ಎಸ್, ಮಾಡಿಫೈಯಬಲ್, ನಾನ್ ಮಾಡಿಫೈಯಬಲಲ್ಲಿ ಏಜು ಜೆನೆಟಿಕ್ಸ್ ಅಂತ ಬಂದರೆ, ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸಲ್ಲಿ ಡೆಫಿನೆಟ್ಲಿ ದಟ್ ಈಸ್ ದೇರ್ ಇನ್ ಅವರ್ ಹ್ಯಾಂಡ್ಸ್. ಆ್ಯಸ್ ಐ ವಾಸ್ ಸೇಯಿಂಗ್, 80-90% ಕ್ಯಾನ್ಸರ್ಗಳು ಈ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್ನಿಂದ ಆಗುವಂತಹ ದುರಂತದಿಂದನೇ ಸಂಭವಿಸುತ್ತೆ.
ಸೊ ಇದರಲ್ಲಿ ಏನಂದರೆ ಮೊದಲನೇದಾಗಿ ಲೈಫ್ ಸ್ಟೈಲ್ ಅಂದರೆ ಸೆಡೆಂಟ್ರಿ ಲೈಫ್ ಸ್ಟೈಲ್, ಊಟದ ಹ್ಯಾಬಿಟ್, ಐ ಮೀನ್ ದ ಡಯಟ್ರಿ ಪ್ಯಾಟರ್ನ್ ದಟ್ ವಿ ಹ್ಯಾವ್ ಸೀನ್, ದರ್ ಇಸ್ ಎ ಲಾಟ್ ಆಫ್ ಚೇಂಜ್ ಇನ್ ದ ಡಯಟ್ರಿ ಪ್ಯಾಟರ್ನ್. ಪ್ಯಾಕೆಟ್ ಫುಡ್ಸ್ ಅಂತ, ಕ್ಯಾನ್ಡ್ ಫುಡ್ಸ್ ಅಂತ, ಪ್ರಾಸೆಸ್ಡ್ ಫುಡ್ಸ್ ಅಂತ, ಬಹುಶಃ ಆ್ಯಸ್ ವಿ ಗೋ ಆನ್ ಟಾಕಿಂಗ್ ಇದೇ ಒಂದು ಸಪ್ರೇಟ್ ಸೆಗ್ಮೆಂಟ್ ಆಗಿಬಿಡುತ್ತೆ. ಬಟ್ ಇದನ್ನು ನಾವು ವಿಲ್ ಹ್ಯಾವ್ ಟು ಗಿವ್ ಎ ಗುಡ್ ಕಂಟ್ರೋಲ್ ಆರ್ ವಿಲ್ ಹ್ಯಾವ್ ಟು ಅವಾಯ್ಡ್ ದೀಸ್ ಥಿಂಗ್ಸ್. ಒಂದು ಊಟದ ವಿಚಾರದಲ್ಲಿ ಸೆಡೆಂಟ್ರಿ ಲೈಫ್ ಸ್ಟೈಲ್, ಲಿಟಲ್ ಬಿಟ್ ಆಫ್ ಆ್ಯಕ್ಟಿವಿಟಿ. ಬಹುಶಃ ನಾವು ಕೂತಿದ್ದ 1 ಗಂಟೆ ಆದ ನಂತರ ಎದ್ದು ಒಂದು 5 ನಿಮಿಷ ನಡಿಬಹುದು. ಬಹುಶಃ ದಟ್ ಈಸ್ ಒನ್ ವೇ ಹೌ ವಿ ಕ್ಯಾನ್ ಕೀಪ್ ಅವರ್ ಸೆಲ್ಫ್ ಆ್ಯಕ್ಟಿವ್. ಸೆಕೆಂಡ್ ಥಿಂಗ್, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಟೊಬ್ಯಾಕೊ ಕನ್ಸಂಪ್ಷನ್ ಇನ್ ಎನಿ ಫಾರ್ಮ್. ಇಟ್ ಕ್ಯಾನ್ ಬಿ ಸ್ಮೋಕಿಂಗ್, ಬೀಡಿಯಿಂದ ಹಿಡಿದು ಒಂದು ಚಿಕ್ಕ ತಂಬಾಕುಯಿಂದ ಹಿಡಿದು ಒಂದು ಗುಟ್ಕಾ ಆದರೂ ಆಗಿರಬಹುದು. ಇಫ್ ವಿ ಕ್ಯಾನ್ ಅವಾಯ್ಡ್ ದಟ್ tobacco consumption in any form, we are reducing at least 60 to 70% of the oral and head and neck cancers in our country. Yes, doctor. Including smoking ಆಗಲಿ ಏನೇ ಆಗಲಿ. ನೆಕ್ಸ್ಟ್ ಆಲ್ಕೋಹಾಲ್. ಸಾಧಾರಣವಾಗಿ ಲಿಮಿಟಿಂಗ್ ಆಲ್ಕೋಹಾಲ್ ಕನ್ಸಂಪ್ಷನ್ ಅಂತ ಹೇಳ್ತಾರೆ. ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ಎನಿ ಸಚ್ ಕಾಂಟ್ರವರ್ಸೀಸ್ ರಿಗಾರ್ಡಿಂಗ್ ದಟ್. ಐ ಪರ್ಸನಲಿ ಫೀಲ್ ಟೋಟಲ್ abstinence from alcohol is always good. Always good to avoid many of the hepatobiliary, that is liver, pancreas and related cancers. ಸುಮಾರು ಇದಕ್ಕೆ. ಆ್ಯಂಡ್ ನೆಕ್ಸ್ಟ್ ಇಸ್ ಇನ್ಫೆಕ್ಷನ್ಸಲ್ಲಿ ಎರಡಕ್ಕೆ ನಾವು ಪ್ರತ್ಯೇಕವಾಗಿ ಗ್ಲೇರಿಂಗ್ ಆಗಿ ನೋಡಬಹುದು. ಒಂದು HPV ಇನ್ಫೆಕ್ಷನ್ ಅಂತ, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ, ವಿಚ್ ಈಸ್ ಚೀಫ್ಲಿ ರೆಸ್ಪಾನ್ಸಿಬಲ್ ಫಾರ್ ದಿ ಕಾಸೇಷನ್ ಆಫ್ ಯೂಟ್ರೈನ್ ಕ್ಯಾನ್ಸರ್. ಗರ್ಭಕೋಶದ ಕ್ಯಾನ್ಸರ್ಗೆ ಕಾರಣೀಭೂತವಾದ ವೈರಸ್. ಚೀಫ್ಲಿ 80% ಆಫ್ ಯೂಟ್ರೈನ್ ಕ್ಯಾನ್ಸರ್ಸಲ್ಲಿ, ಅದು ಸರ್ವೈಕಲ್ ಕ್ಯಾನ್ಸರಲ್ಲಿ ಕಾರಣೀಭೂತವಾದ ವೈರಸ್ಸು ಈ HPV ವೈರಸ್ ಅಂತ ಹೇಳ್ತೀವಿ. ಸೊ ಈಗ HPV ವ್ಯಾಕ್ಸಿನೇಷನ್ ಅಂತ ಇದೆ. ಸೊ ಅದು ಪ್ರಿವೆಂಟೇಟಿವ್ ಮೆಥಡ್. ಸೊ ಒಂದಿಷ್ಟು ಏಜ್ ಗ್ರೂಪ್ ಅಂತೆಲ್ಲ ಇದೆ. ತಾವು ಇಂಟರ್ನೆಟ್ಗೆ ಹೋದಲ್ಲಿ ಆ ಗೈಡ್ಲೈನ್ಸ್ ಎಲ್ಲ ಇರುತ್ತೆ, ಹೆಂಗೆ HPV ವ್ಯಾಕ್ಸಿನೇಷನ್ ತೊಗೊಬೇಕು, ಯಾವ ವಯಸ್ಸಲ್ಲಿ ತೊಗೊಂಡಿದ್ದಲ್ಲಿ, ಎಷ್ಟು ತೊಗೊಂಡಿದ್ದಲ್ಲಿ ಅದು ಸೂಕ್ತವಾಗಿರುತ್ತೆ ಅಂತ. ಸೊ ದಟ್ ಈಸ್ ಒನ್ ಥಿಂಗ್. ದ ಸೆಕೆಂಡ್ ಒನ್ ಈಸ್ ಹೆಪಟೈಟಿಸ್ B ವೈರಲ್ ಇನ್ಫೆಕ್ಷನ್ ಆ್ಯಂಡ್ ಹೆಪಟೈಟಿಸ್ C ವೈರಸ್ ಇನ್ಫೆಕ್ಷನ್. ಓಕೆ. ಸೊ ಅದನ್ನು ಕೂಡ ದೇ ಆರ್ ಆಲ್ ಅವಾಯ್ಡಬಲ್ ಇನ್ಫೆಕ್ಷನ್ಸ್ ವಿಚ್ ಈಸ್ ಕಾಸೇಟಿವ್ ಏಜೆಂಟ್ ಫಾರ್ ಲಿವರ್ ಕ್ಯಾನ್ಸರ್ಸ್. ಎಸ್ ಡಾಕ್ಟರ್, ಎಸ್. ಮತ್ತಷ್ಟು ವಿಚಾರಗಳನ್ನು ತಿಳ್ಕೊತೀನಿ ಡಾಕ್ಟರ್. ಅದಕ್ಕೂ ಮುಂಚೆ ಮತ್ತೊಂದು ಬ್ರೇಕ್ ತೊಗೊಂಡು ಬರೋಣ. ಆಯುಷ್ಮಾನ್ ಭವ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಆಯುಷ್ಮಾನ್ ಭವ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸೊ ಡಾಕ್ಟರ್, ಈಗ ಈ ಕ್ಯಾನ್ಸರ್ನೇ ನಾವು ಪ್ರಿವೆಂಟ್ ಮಾಡಬೇಕು ಅಂತ ಇದ್ರೆ, ವಾಟ್ ಆರ್ ದ ನೆಸೆಸರಿ ಪ್ರಿವೆಂಟೇಟಿವ್ ಸ್ಟೆಪ್ಸ್ ಟು ಬಿ ಟೇಕನ್ ಡಾಕ್ಟರ್? Dicey question, but still we cannot completely prevent the cancers. ಈಗ ಕೆಲವು ಹೆರಿಡಿಟ್ರಿ ಕ್ಯಾನ್ಸರ್ಸ್ ಅಂತ ಹೇಳಿದ್ವಿ, ಅದನ್ನು ಅವಾಯ್ಡ್ ಮಾಡೋಕ್ಕಂತೂ ಆಗಲ್ಲ. ವಿ ಕ್ಯಾನ್ ಓನ್ಲಿ ಡಿಲೇ ಇಟ್. ಪ್ರಾಬ್ಲಿ ಟೈಮ್ಲಿ ಸ್ಕ್ರೀನಿಂಗ್ ಅಂತೆಲ್ಲ ಇರುತ್ತೆ. ಸ್ಕ್ರೀನ್ ಮಾಡಿಸ್ಕೊಂಡು ಏನಾದರೂ ಪ್ರೀ ಕ್ಯಾನ್ಸರಸ್ ಸ್ಟೇಜಲ್ಲಿ ಇದ್ದಾಗ ಬಹುಶಃ ಅದನ್ನು ತೆಗೆಯೋದು ಮಾಡೋದು ಹಂಗೆ ಇದು ಮಾಡ್ಕೊಬಹುದು. ಬಟ್ ಪ್ರಿವೆಂಟೇಟಿವ್ ಕ್ಯಾನ್ಸರ್ಸ್, ಎಸ್, ಈಗ ರಿಡಕ್ಷನ್ ಆರ್ ಅಬ್ಸ್ಟಿನೆನ್ಸ್ ಫ್ರಮ್ ಕನ್ಸಂಪ್ಷನ್ ಆಫ್ ಟೊಬ್ಯಾಕೊ, ಆಲ್ಕೋಹಾಲ್, getting yourself periodically evaluated in case you have any of the symptoms. ಈಗ ನಾವು ರೋಗ ಲಕ್ಷಣಗಳನ್ನು ನಮ್ಮ ಸ್ಪೀಚ್ನ ಸ್ಟಾರ್ಟಿಂಗಲ್ಲಿ ಹೇಳ್ಕೊಂಡ್ವಲ್ಲ ಡಿಸ್ಕಷನಲ್ಲಿ. ಸೊ ಎಂಥದ್ದೇ ಏನೇ ಲಕ್ಷಣಗಳು ಕಂಡು ಬಂದಲ್ಲಿ ದಯವಿಟ್ಟು ತಾವು ಹತ್ತಿರದ ವೈದ್ಯರ ಹತ್ರ ಹೋಗಿ ತಪಾಸಣೆ ಮಾಡಿಸ್ಕೊಳ್ಬೇಕು. ಒಂದು ಉದಾಹರಣೆ ಏನು ಕೊಡ್ಬೋದು ಅಂದರೆ ಮ್ಯಾಮೋಗ್ರಾಮ್. ಅಗೇನ್ ಕಮಿಂಗ್ ಬ್ಯಾಕ್. ಸೊ ಇಸ್ ಇಟ್ ಸೇಫ್ ಡಾಕ್ಟರ್? ಮ್ಯಾಮೋಗ್ರಾಮ್ ಆರ್ ಕೆಲವೊಂದು ಕ್ಯಾನ್ಸರ್ ಟೆಸ್ಟ್ಗಳು ಸೇಫ್ ಇರುತ್ತಾ ಇರಲ್ವಾ ಅನ್ನೋ ಒಂದು ಪ್ರಶ್ನೆ ಕೂಡ ಇರುತ್ತೆ ಪೇಷಂಟ್ಸಲ್ಲಿ. ಸೊ ಹೇಗೆ ಡಾಕ್ಟರ್? ಕರೆಕ್ಟ್. ವಿಲ್ ಹ್ಯಾವ್ ಟು ಇಟ್ ಈಸ್ ಬೇಸ್ಡ್ ಆನ್ ದ ಪೇಷಂಟ್ಸ್ ಪ್ರೊಫೈಲ್. ನಮಗೆ ಯಾವುದಕ್ಕೆ ಮ್ಯಾಮೋಗ್ರಾಮಿಗೆ ಕಳಿಸ್ಬೇಕಾಗತ್ತೆ, ಅಥವಾ ಯಾವುದು ಸೋನೋ ಮ್ಯಾಮೋಗ್ರಾಮ್ ಅಂತ ಕೂಡ ಒಂದು ವೆರೈಟಿ ಇದೆ, ಅಲ್ಟ್ರಾಸೌಂಡ್ ಇದರಿಂದ ಪಿಕಪ್ ಮಾಡುವಂಥದ್ದು. ಬಟ್ ಫಾರ್ ದಟ್ ಒಂದು ಅಪ್ರಾಪ್ರಿಯೇಟ್ ಏಜ್ ಅಂತ ಇರುತ್ತೆ. ಆ ಏಜ್ಗಿಂತ ಮುಂಚೆ ನಾವು ಸಾಧಾರಣವಾಗಿ ಮ್ಯಾಮೋಗ್ರಾಮ್ ಮಾಡಲ್ಲ. ಫಾರ್ ಎಕ್ಸಾಂಪಲ್, ಇಫ್ ಸಮ್ ಲೇಡೀಸ್ ಏಜ್ಡ್ ಅಬೌಟ್ 16 years ಆರ್ 18 years ಆರ್ 22 years, ಅವರಿಗೆ ರೊಟೀನಾಗಿ ಸ್ಕ್ರೀನಿಂಗ್ ಮ್ಯಾಮೋಗ್ರಾಮ್ ಅಂತ ಏನು ನಾವು ಮಾಡಲ್ಲ, ಸ್ಕ್ರೀನ್ ಮಾಡಿಸ್ಕೊಳ್ಳೋಕ್ಕೆ ಅಂತ. ಜನರಲ್ ಆಗಿ it is only after your 4th decade or something like that generally mammogram is indicated. ಇಲ್ಲ ಅಂದರೆ ಮ್ಯಾಮೋಗ್ರಾಮ್ನ ಇಂಡಿಕೇಶನ್ ಈ ಅರ್ಲಿ ಏಜಸ್ಸಲ್ಲಿ ನಾನು ಯಾವ್ದು ಮುಂಚೆ ಹೇಳಿದ್ನೋ, ಇನ್ ಕೇಸ್ ಇಫ್ ದ ಲೇಡಿ ಕಮ್ಸ್ ವಿತ್ ಸಮ್ ಲಂಪ್ ಆರ್ ಸಮ್ ಸಸ್ಪೀಷಿಯಸ್ ಬ್ಲೀಡಿಂಗ್ ಫ್ರಮ್ ದ ನಿಪ್ಪಲ್ ಆರ್ ಎನಿಥಿಂಗ್ ಲೈಕ್ ದಟ್, ಅಂಥದ್ದೇನಾದರೂ ಇದ್ದರೆ ಅಂಥವರಲ್ಲಿ ಮ್ಯಾಮೋಗ್ರಾಮನ್ನು ಮಾಡ್ತಕ್ಕದ್ದು. ಓನ್ಲಿ ಇಫ್ ದೇರ್ ಇಸ್ ಅನ್ ಇಂಡಿಕೇಶನ್. ಆ್ಯಂಡ್ ಎಸ್, ಡೆಫಿನೆಟ್ಲಿ ಇಟ್ ಈಸ್ ಪೇನ್ಲೆಸ್. ಅದರ ಬಗ್ಗೆ ನಾವು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ.
ಓಕೆ. ಸೊ ಡಾಕ್ಟರ್, ಈಗ ಓವರ್ ದ ಇಯರ್ಸ್ ಕ್ಯಾನ್ಸರ್ನ ಅಡ್ವಾನ್ಸ್ಮೆಂಟ್ಗಳು, ಟ್ರೀಟ್ಮೆಂಟಲ್ಲಿ ಯಾವ ರೀತಿಯ ಅಡ್ವಾನ್ಸ್ಮೆಂಟ್ಗಳಾಗಿದೆ ಡಾಕ್ಟರ್? ಸೊ ಈಗ ಇದೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏಜ್ ಅಂತ ನಾವು ಹೇಳ್ತೀವಿ. ಸೊ ಈ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಜೊತೆ ಸುಮಾರು ಈಗ ಸ್ಕ್ರೀನಿಂಗ್ ಟೆಕ್ನಾಲಜೀಸ್ ಕೂಡ ಇಂಪ್ರೂವ್ ಆಗಿದೆ. ರೈಟ್ ಫ್ರಮ್ ರೇಡಿಯೋಲಾಜಿಕಲ್ ಅಸೆಸ್ಮೆಂಟ್, PET ಸ್ಕ್ಯಾನ್ ಅಂತ ಹೇಳ್ತೀವಿ, ಪಾಸಿಟ್ರಾನ್ ಎಮಿಷನ್ ಟೋಮೋಗ್ರಫಿ ಅಂತ, PET ಸ್ಕ್ಯಾನ್ಸ್ ಅಂತ ನಾವು ಹೇಳ್ತೀವಿ, ಮಾಲಿಕ್ಯುಲರ್ ಸ್ಕ್ಯಾನಿಂಗ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ, ರೇಡಿಯೋ ನ್ಯೂಕ್ಲಿಯೈಡ್ ಸ್ಕ್ಯಾನಿಂಗ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ. ಇದು ಅಲ್ಲದೆ ಲ್ಯಾಬೊರೇಟ್ರಿಯಲ್ಲಿ ಕೂಡ ಸುಮಾರು ನಮ್ಮ ಟ್ಯೂಮರ್ನ ತೊಗೊಂಬಿಟ್ಟು ಟೆಸ್ಟ್ಗೆ, ಬಯಾಪ್ಸಿಗೆ ಏನು ಟೆಸ್ಟನ್ನು ತೊಗೊತೀವೋ ಇದನ್ನು ಸ್ಯಾಂಪಲನ್ನು, ಆ ಸ್ಯಾಂಪಲ್ ಇಟ್ ವಿಲ್ ಬಿ ಟೆಸ್ಟೆಡ್ ಫಾರ್ ಸಮ್ ಜೀನ್ಸ್. ಅಂದರೆ ಕ್ಯಾನ್ಸರ್ ಸೆಲ್ಸ್ ಕೆಲವು ಒಂದು ಮಾರ್ಕರ್ಸ್ನ ಎಕ್ಸ್ಪ್ರೆಸ್ ಮಾಡುತ್ತೆ ಅದರ ಸರ್ಫೇಸ್ ಮೇಲೆ. ಅವುಗಳು ಪಾಸಿಟಿವ್ ಬಂದಿದ್ದಲ್ಲಿ ಆ ಮಾರ್ಕರ್ಸ್ಗೆ ತದ್ವಿರುದ್ಧವಾಗಿರುವಂತಹ ಮೆಡಿಸಿನ್ಸೇ ಇದೆ. ಅದನ್ನು ಟಾರ್ಗೆಟೆಡ್ ಥೆರಪೀಸ್ ಅಂತ, ಇಮ್ಯುನೋಥೆರಪೀಸ್ ಅಂತ ಹೇಳ್ತೀವಿ. ಸೊ ಇಂಥದ್ದು ಟೆಸ್ಟಿಂಗನ್ನು ಮಾಡಿದ್ದಲ್ಲಿ ಈಗ ಲ್ಯಾಬ್ಸಲ್ಲಿ ಫಾರ್ ಎಕ್ಸಾಂಪಲ್ ಇದನ್ನು NGS ಅಂತ ಕರಿತೀವಿ, ನೆಕ್ಸ್ಟ್ ಜನ್ರೇಷನ್ ಸೀಕ್ವೆನ್ಸಿಂಗ್ ಅಂತ ಕರಿತೀವಿ. ಅಥವಾ ಕೆಲವೊಂದು ಮಾಲಿಕ್ಯುಲರ್ ಮಾರ್ಕರ್ಸ್ ಅಂತ ಇರುತ್ತೆ, ಕೆಲವೊಂದು ಮಾರ್ಕರ್ಸ್ ಇರುತ್ತೆ, ಆ ಟಿಶ್ಯೂ ಮಾರ್ಕರ್ಸು. ಅವುಗಳನ್ನು ಮಾಡಿದ್ದಲ್ಲಿ ಇಫ್ ದೇ ಆರ್ ಫೌಂಡ್ ಟು ಬಿ ಪಾಸಿಟಿವ್, ವಿ ಹ್ಯಾವ್ ಸ್ಪೆಸಿಫಿಕ್ ಥೆರಪೀಸ್ ಟಾರ್ಗೆಟೆಡ್ ಟು ದೋಸ್ ಮಾರ್ಕರ್ಸ್. ಅದಕ್ಕೆ ಪ್ರತ್ಯೇಕತಃ ಕೆಲವು ಥೆರಪೀಸ್ ಇದೆ. ಆ್ಯಂಡ್ ಯೂಸಿಂಗ್ ಸಚ್ ಟೆಕ್ನಿಕ್ಸ್, ಇಫ್ ದೋಸ್ ಮಾರ್ಕರ್ಸ್ ಆರ್ ಫೌಂಡ್ ಪಾಸಿಟಿವ್ ಆ್ಯಂಡ್ ನಾವು ಆ ಥೆರಪಿಯನ್ನು ಯೂಸ್ ಮಾಡಿದ್ದಲ್ಲಿ ಡೆಫಿನೆಟ್ಲಿ ದಿ ಟ್ರೀಟ್ಮೆಂಟ್ ಔಟ್ಕಮ್ಸ್ ಇನ್ ಟರ್ಮ್ಸ್ ಆಫ್ ಸಕ್ಸಸ್ ಆರ್ ಹೈಯರ್. ಎಸ್ ಡಾಕ್ಟರ್. ಸೊ ಡಾಕ್ಟರ್, ಈಗ ಮೆಂಟಲ್ ಹೆಲ್ತ್ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕ್ಯಾನ್ಸರ್ ಆಯಿತು, ಕ್ಯಾನ್ಸರ್ ಇದೆ ಅಂದಾಕ್ಷಣ ಭಯ ಆಗುತ್ತೆ, ಮೆಂಟಲಿ ತುಂಬ ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ಮೆಂಟಲ್ ರಿಕವರಿ ಅನ್ನೋದು, ಕ್ಯಾನ್ಸರ್ ರಿಕವರಿ ಸಂದರ್ಭದಲ್ಲಿ ಮೆಂಟಲ್ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಡಾಕ್ಟರ್? ಹೌದು. ಇನ್ಫ್ಯಾಕ್ಟ್ ಮೆಂಟಲ್ ಹೆಲ್ತ್ ಫಾರ್ಮ್ಸ್ ದಿ ಒನ್ ಆಫ್ ದ ಕಾರ್ನರ್ ಸ್ಟೋನ್ ಫಾರ್ ಎ ಸಕ್ಸಸ್ಫುಲ್ ಟ್ರೀಟ್ಮೆಂಟ್ ಆ್ಯಂಡ್ ರಿಕವರಿ ಇನ್ ಎ ಕ್ಯಾನ್ಸರ್ ಪೇಷಂಟ್. ಮೊದಲನೇದಾಗಿ ನಾವು ಕ್ಯಾನ್ಸರ್ ಪೇಷಂಟ್ಗೆ ಆದಷ್ಟು ಸಾಂತ್ವನ, ಒಂದು ಮಾನಸಿಕ ಸಂತುಲನವನ್ನು ಕಳ್ಕೊಳ್ದಿರೋ ಹಾಗೆ ಅವ್ರಿಗೊಂದು ಸ್ಟ್ರೆಂಗ್ತನ್ನು ನಾವು ಕೊಡಬೇಕು ಟು ಫೇಸ್ ದ ಸಿಚುವೇಶನ್. So in the process we have seen in our OPD sometimes the patient attenders discussing, ದಯವಿಟ್ಟು ಡಾಕ್ಟ್ರೇ ನಮ್ಮ ಇವ್ರಿಗೆ ಹೇಳಬೇಡಿ, ಕೆಲವರು ನಮಗೆ ನೀವು ತಿಳಿಸಿ ಪರವಾಗಿಲ್ಲ ಅಂತ ಎರಡು ಥರ ಇರುತ್ತೆ. ಬಟ್ ಇಮ್ಮೆಟೀರಿಯಲ್ ಆಫ್ ವಿಚ್ ಎವರ್ ಇಟ್ ಈಸ್, ಉದಾಹರಣೆಗೆ ನಾವು ಹೇಳಿಲ್ಲ ಅಂದರೂ ಕೂಡ ಟ್ರೀಟ್ಮೆಂಟ್ ಆಗ್ತಾ ಪೇಷಂಟ್ಸ್ಗೆ ಗೊತ್ತಾಗುತ್ತೆ. ಬಿಕಾಸ್ ವಿ ಹ್ಯಾವ್ ಸಮ್ ಸ್ಟಿಪ್ಯುಲೇಟೆಡ್ ನಂಬರ್ ಆಫ್ ಸಿಟ್ಟಿಂಗ್ಸ್ ದಟ್ ದ ಪೇಷಂಟ್ ಹ್ಯಾಸ್ ಟು ಕಮ್ ಆ್ಯಂಡ್ ರಿಸೀವ್ ದ ಟ್ರೀಟ್ಮೆಂಟ್. ಅದರ ಭಾಗವಾಗಿ ನಮಗೇನೋ ತೊಂದರೆ ಇದೆ ಅಂತ ಗೊತ್ತಾಗುತ್ತೆ ಪೇಷಂಟ್ಸ್ಗೆ. ಸೊ ಇನ್ ದ ಪ್ರಾಸೆಸ್ ಅವರು ಮಾನಸಿಕವಾಗಿ ಇಳಿದು ಹೋಗ್ತಾರೆ. ಸೊ ಈ ಸಮಯದಲ್ಲಿ ಮೇಯ್ನ್ ಆಗಿ ಇಟ್ ಈಸ್ ದ ಡ್ಯೂಟಿ ಆಫ್ ದಿ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ದ ಅಟೆಂಡರ್ಸ್ ಟು ಟೇಕ್ ಕೇರ್ ಆಫ್ ದೇರ್ ಮೆಂಟಲ್ ಹೆಲ್ತ್ ಸೊ ದಟ್ ದೇ ಡೋಂಟ್ ಬ್ರೇಕ್ ಡೌನ್. ಯಾಕಂದರೆ ಒನ್ಸ್ ದೇ ಬ್ರೇಕ್ ಡೌನ್, ದೇ ಡೋಂಟ್ ಬಿಕಮ್ ರೆಸೆಪ್ಟಿವ್ ಟು ಎನಿ ಥೆರಪೀಸ್ ನಾರ್ ದೇ ಗಿವ್ ದೇರ್ ಸಪೋರ್ಟ್ ಟು ದಟ್. ಸೊ ದಿ ಎಂಟೈರ್ ಟ್ರೀಟ್ಮೆಂಟ್ ಬಿಕಮ್ಸ್ ಇನ್ಕಂಪ್ಲೀಟ್. ಸೊ ಮೆಂಟಲ್ ಹೆಲ್ತ್ ಅನ್ನೋದು it's one of the cornerstone which has to be taken care of in any cancer patient. Yes doctor, ಕೊನೆಯದಾಗಿ what message would you like to give to viewers doctor? ಕ್ಯಾನ್ಸರ್ನ ಭಯ ಇರುತ್ತೆ, ಭಯ ಬಿಟ್ಟು ರೈಟ್ ಟೈಮಲ್ಲಿ ಟ್ರೀಟ್ಮೆಂಟ್ ತೊಗೊಳ್ಳೋದು ಅಥವಾ ಅರ್ಲಿ ಡಿಟೆಕ್ಷನ್ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಡಾಕ್ಟರ್? ಥ್ಯಾಂಕ್ ಯು. ಇದರಲ್ಲಿ ಈಗ ನಾವು ಕ್ಯಾನ್ಸರ್ ಅನ್ನೋದೇನೆಂದರೆ ನಾನ್ ಕಮ್ಯುನಿಕಬಲ್ ಡಿಸೀಸ್ ಅಂತ ಕರಿತೀವಿ. ಈಗ ಬ್ಲಡ್ ಪ್ರೆಷರು, ಶುಗರ್ ಬಗ್ಗೆ ಒಂದು ಭಯ ಇತ್ತು ನಮ್ಗಳಿಗೆ. ಭಯ ಏನಿತ್ತು ಆ ಕಾಲದಲ್ಲಿ, ಈಗ ಕ್ಯಾನ್ಸರ್ಗೆ ಇವತ್ತಿಗೂ ಒಂದು ಚೂರಾಗಿದೆ. ಇನ್ನು ಹೋಗ್ತಾ ಅದ್ರ ಬಗ್ಗೆ ಹೋಗಬೇಕು. ಯಾಕಂದರೆ ಈಗಿರೋ ನಮ್ಮ ಡಯಾಗ್ನೋಸ್ಟಿಕ್ ಟೆಕ್ನಿಕ್ಸ್ಗೆ ಮತ್ತು ಅಡ್ವಾನ್ಸ್ಡ್ ಥೆರಪೀಸ್ ಏನೇನಿದೆಯೋ ಇದರಿಂದ ಎಲ್ಲ ಸುಮಾರು ಸ್ಟೇಜ್ 1 ಸ್ಟೇಜ್ 2 ಕ್ಯಾನ್ಸರ್ಸ್ಗೆ ಒಳ್ಳೆ ಕಂಟ್ರೋಲ್ ಹಾಗೂ ನಿರ್ಮೂಲನೆಯನ್ನು ಕೊಡಬಹುದು. ಸೊ ಅದರಿಂದ ಹೆದರಬೇಡಿ, ಕ್ಯಾನ್ಸರ್ ಮಾರಣಾಂತಕ ಅಲ್ಲ. ಎಸ್ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ನ ರಿಸ್ಕ್ಸ್ ಹಾಗೆ ರಿಕವರಿ ಪ್ರೋಸೆಸ್ ಬಗ್ಗೆ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಟುಡೇ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಆಯುಷ್ಮಾನ್ ಭವ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.